ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಮೂಢನಂಬಿಕೆ. ಕನ್ನಡಿಯನ್ನು ಒಡೆದು ಹಾಕಿದರೆ ಅಥವಾ ಅದು ಕೈಜಾರಿ ಕೆಳಗೆ ಬಿದ್ದು ಚೂರಾದರೆ 7 ವರ್ಷಗಳ ದುರದೃಷ್ಟ ಕಾಡುತ್ತದೆ. ಇದು ಹೆಚ್ಚಿನ ಯುರೋಪ್ ರಾಷ್ಟ್ರಗಳಲ್ಲಿರುವ ಒಂದು ಮೂಢನಂಬಿಕೆ. ಏಕೆಂದರೆ ಕನ್ನಡಿಯಲ್ಲಿ ಕಾಣುವುದು ನಮ್ಮ ಪ್ರತಿಬಿಂಬವಾಗಿರದೆ ಅದು ನಮ್ಮ ಆತ್ಮವಾಗಿರುತ್ತದೆ. ಕನ್ನಡಿಯನ್ನು ಒಡೆದರೆ ಆತ್ಮವನ್ನು ಒಡೆದಂತಲ್ಲವೇ? ತಿಳಿದೋ ತಿಳಿಯದೆಯೋ ಈ ದುರ್ಘಟನೆ ನಡೆದರೆ ತೀರಾ ಗಾಬರಿಯಾಗುವ ಅಗತ್ಯವಿಲ್ಲ. ಅದಕ್ಕೆ ಹಲವು ಪರಿಹಾರೋಪಾಯಗಳಿವೆ. ಇಂಗ್ಲೆಂಡಿನವರ ಪ್ರಕಾರ ಒಡೆದ ಕನ್ನಡಿ ಚೂರುಗಳನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿಸಿ ನದಿಯಲ್ಲಿ ಎಸೆಯಬೇಕು. ಹರಿಯುವ ನೀರಿನಲ್ಲಿ ಕನ್ನಡಿ ಚೂರುಗಳು ಕೊಚ್ಚಿಕೊಂಡು ಹೋಗುವುದರ ಜೊತೆಯಲ್ಲಿ ನಿಮಗೊದಗಿದ ದುರದೃಷ್ಟವನ್ನು ಜೊತೆಯಲ್ಲಿ ಒಯ್ಯುತ್ತದೆ. ಅಮೆರಿಕದಲ್ಲಿರುವ ಪರಿಹಾರ ಮಾರ್ಗ ಇನ್ನೂ ಸರಳವಾದದ್ದು. ಕಿಸೆಯಿಂದ $5 ಒಂದು ನೋಟನ್ನು ತೆಗೆದು ಶಿಲುಬೆ ರೀತಿ ಮಾಡಿದರೆ ಸಾಕು. ಯಾಕೆಂದರೆ ಆ ದೇಶದಲ್ಲಿ $5 ನೋಟು ಅದೃಷ್ಟ ತರುವುದಾಗಿ ನಂಬುತ್ತಾರೆ. ಹಿಂದಿನ ಕಾಲದಲ್ಲಿ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ತರುಣಿಯರು ಕನ್ನಡಿಯ ಸಹಾಯದಿಂದ ತಮ್ಮ ಭಾವಿ ಗಂಡಂದಿರನ್ನು ಗುರುತಿಸಬಹುದೆಂದು ನಂಬುತ್ತಿದ್ದರು. ಹೇಗೆಂದರೆ ಸರ್ವಸಂತರ ದಿನದ ಹಿಂದಿನ ದಿನ ಸಂಜೆ ತರುಣಿಯು ಕನ್ನಡಿ ಎದುರು ನಿಂತು ಒಂದು ಕೈಯಿಂದ ತಲೆ ಬಾಚಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ಸೇಬು ಹಣ್ಣನ್ನು ಹಿಡಿದು ತಿನ್ನುತ್ತಿರಬೇಕು. ಆಗ ಕನ್ನಡಿಯಲ್ಲಿ ಅವಳ ಎಡಭುಜದ ಮೇಲೆ ಅವಳ ಭಾವಿ ಗಂಡನ ಮುಖ ಮೂಡುತ್ತದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಮೇ ತಿಂಗಳ 1ನೇ ತಾರೀಕಿನಂದು ನಡು ಮಧ್ಯಾಹ್ನದ ಹೊತ್ತು ತರುಣಿಯು ಕನ್ನಡಿಯ ಮೂಲಕ ಬಾವಿಯೊಳಗೆ ಬೆಳಕನ್ನು ಹಾಯಿಸುತ್ತಾಳೆ. ಆ ಬೆಳಕಿನಲ್ಲಿ ಬಾವಿಯ ನೀರಿನ ಮೇಲೆ ಅವಳ ಭಾವಿ ಪತಿಯ ರೂಪ ಕಾಣಿಸುತ್ತದೆ. ಒಂದು ವೇಳೆ ಕಾಣಿಸದಿದ್ದರೆ ಅವಳು ತನ್ನ ಜೀವಮಾನವಿಡೀ ಕನ್ಯೆಯಾಗಿರುತ್ತಾಳೆ ಎಂದು ತಿಳಿಯಬೇಕು. ಎರಡನೆಯ ಮೂಢನಂಬಿಕೆ. ತಿರುವಾಂಕೂರಿನ ರಾಜರಲ್ಲಿದ್ದ ಒಂದು ಕ್ರಮ ಇನ್ನೂ ಸ್ವಾರಸ್ಯಕರವಾಗಿದೆ. ಆ ರಾಜರು ತಮ್ಮ ಜೀವಿತದ ಕೊನೆ ದಿನಗಳು ಸಮೀಪಿಸುತ್ತಿದೆ ಎಂದು ಮನವರಿಕೆಯಾದಾಗ ಊರಿನ ಒಬ್ಬ ಬ್ರಾಹ್ಮಣನನ್ನು ಕರೆಸುತ್ತಿದ್ದರು. ಅವನು ಸಾಯುತ್ತಿರುವ ರಾಜನನ್ನು ತಬ್ಬಿಕೊಂಡು, ರಾಜ, ನಿನ್ನ ಎಲ್ಲ ಪಾಪಗಳನ್ನು ರೋಗಗಳನ್ನು ನಾನು ಹೊರುತ್ತೇನೆ. ನೀನು ಸುಖ ಸಂತೋಷದಿಂದ ಬದುಕಿ ದೀರ್ಘಕಾಲ ರಾಜ್ಯಭಾರ ಮಾಡು ಎಂದು ಹರಿಸುತ್ತಾನೆ. ನಂತರ ರಾಜನು ಕೊಟ್ಟ ಕೆಲವು $1000 ಪಡೆದುಕೊಂಡು ಮತ್ತೆ ಆ ರಾಜ್ಯಕ್ಕೆ ಮರಳಿ ಬಾರದಂತೆ ಗಡೀಪಾರು ಆಗುತ್ತಿದ್ದನು. ಮೂರನೆಯ ಮೂಢನಂಬಿಕೆ. ನ್ಯೂಜಿಲೆಂಡ್ನ ಒಂದು ಆದಿವಾಸಿ ಜನಾಂಗದಲ್ಲಿ ಒಂದು ಕುತೂಹಲಕರವಾದ ಪದ್ಧತಿ ಇದೆ. ಆ ಜನಾಂಗದ ಸದಸ್ಯರು ವರ್ಷದ ನಿರ್ದಿಷ್ಟ ದಿನಗಳಲ್ಲಿ ಒಂದೆಡೆ ಸೇರುತ್ತಾರೆ. ಅಲ್ಲಿ ಒಂದು ಸಮಾರಂಭ ಏರ್ಪಡಿಸಿ ಕೆಲವು ವಿಧಿಗಳನ್ನು ಮಾಡಿ ತಮ್ಮ ಜನಾಂಗದ ಸದಸ್ಯರ ತಪ್ಪು, ಕೆಡುಕು, ಅನೀತಿಯ ಕೆಲಸಗಳನ್ನು ಮಾಡಿ ಪಡೆದ ಪಾಪಗಳನ್ನು ಒಂದು ಜರಿಗಿಡಕ್ಕೆ ವರ್ಗಾಯಿಸುತ್ತಾರೆ. ನಂತರ ಆ ಜರಿಗಿಡವನ್ನು ಜನಾಂಗದ ಒಬ್ಬ ಸದಸ್ಯನ ದೇಹಕ್ಕೆ ಕಟ್ಟುತ್ತಾರೆ. ಅವನು ಹತ್ತಿರದ ನದಿಗೆ ಹಾರಿ ನದಿ ನೀರಿನಲ್ಲಿ ಆ ಜರಿಗಿಡವನ್ನು ತೇಲಿಬಿಟ್ಟು ನೀರಿನಿಂದ ಮೇಲೆದ್ದು ಬರುತ್ತಾನೆ. ಹೀಗೆ ಮಾಡುವುದರಿಂದ ತನ್ನ ಸದಸ್ಯರ ಪಾಪಗಳೆಲ್ಲ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ ಎಂದು ಆ ಜನಾಂಗವು ನಂಬುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.